ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಕಾಲದ ಮುಂದೆ ಯಾರ ಆಟವೂ ನಡೆಯಲ್ಲ ಅನ್ನುವಂತಹ ಒಂದು ಮಾತಿದೆ ಅಲ್ವಾ. ಒಂದು ಕಾಲದಲ್ಲಿ ಇಡೀ ಬಂಗಾಳವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೇವೆ ಅಂತ ಅಂದುಕೊಂಡಂಥವ್ರು ಇವತ್ತು ಅದೇ ಬಂಗಾಳದ ಬೀದಿಗಳಲ್ಲಿ ಜನರ ಆಕ್ರೋಶದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೆಲ್ಮೆಟ್ ಹಾಕೊಂಡು ಓಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಅಭಿಷೇಕ್ ಬ್ಯಾನರ್ಜಿ ಅಲ್ವಾ. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳವನ್ನ ತನ್ನದೇ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಂಥದ್ದು ಇದೇ ಅಭಿಷೇಕ್ ಬ್ಯಾನರ್ಜಿ ಅಲ್ವಾ. ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ತಂದೆಯನ್ನ ಕೂಡ ಹೇಳ್ಕೊಂಡು ತಂದು ಧಮಕಿಯನ್ನ ಹಾಕಿದ್ದು. ಏನ್ ಹೇಳಿದ್ರು? ನೀವು ನಿಜವಾಗ್ಲೂ ನಿಮ್ಮ ತಂದೆಗೆ ಹುಟ್ಟಿದ್ರೆ ಮೇ 4ಕ್ಕೆ ಬಂಗಾಳದಲ್ಲಿ ಇರಿ ಅಂತ ಅಮಿತ್ ಶಾ ಅವರಿಗೆ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದು ಇದೇ अभिषेक बैनर्जी। অমিত শাহ স্বরাষ্ট্রমন্ত্রী দুদিন আগে বলেছে যে 23 তারিখ তৃণমূলের লোকেদের বলবো বাড়ি থেকে বেরোবেন না। আমি অমিত শাহকে বলবো এখানে ক্যামেরা রয়েছে, গুজরাটের গুন্ডা এসে বাঙালিকে থ্রেট দেবে না, আপনারা ভয় অন্য জায়গায় গিয়ে দেখান। আর আপনি যদি বাপের বেটা হন আর বুকের পাটা থাকে 4 তারিখ বিকেলবেলা বাংলায় থাকবে। আপনার সিআরপিএফ সিআইএসএফ আইটিবিপি এসএসবি কে নিয়ে এই বাংলায় থাকবেন, দেখা হবে বেলা 12টার পর, কথা দিয়ে যাচ্ছি। গণতান্ত্রিক ব্যবস্থাকে চুরমার করে মানুষের ভোটাধিকার কেড়ে নিয়ে দেশের প্রধানমন্ত্রী, নির্বাচন কমিশন, স্বরাষ্ট্রমন্ত্রী, রেলমন্ত্রী, প্রতিরক্ষা মন্ত্রী, অর্থমন্ত্রী, বিজেপির তাবড় নেতা, 15টা রাজ্যের মুখ্যমন্ত্রী, প্যারামিলিটারি ফোর্স, ইডি, সিবিআই, হাইকোর্ট, ইনকাম ট্যাক্স, সুপ্রিম কোর্ট, মিডিয়া, কোটি কোটি টাকা, তারপরেও একটা হাওয়াই চপ্পল পরা মহিলার 10 কোটি মানুষের কাছে লেজে গোবরে হতে হচ্ছে। এটাই গণতন্ত্রের ক্ষমতা। ಆದ್ರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ನೋಡಿ. ಅದೇ ಅಭಿಷೇಕ್ ಬ್ಯಾನರ್ಜಿಯನ್ನ ಜನ ಬೀದಿಯಲ್ಲಿ ಅಟ್ಟಾಡಿಸಿ ಬಟ್ಟೆ ಹರಿದು ಹಿಗ್ಗಾಮುಗ್ಗ ಥಳಿಸ್ತಾ ಇದ್ದಾರೆ. ಬಂಗಾಳದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ನಡೆದಿರುವಂತಹ ಆ ಒಂದು ದಾಳಿಯ ವಿಡಿಯೋವನ್ನ ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಆದ್ರೆ ಈಗ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ಆ ಮೂಲಕ ಒಂಥರ ಆ TMC ಆಟ ತಲೆ ಕೆಳಕಾದ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಯಾಕೆ ಹಲ್ಲೆ ಆಯಿತು, ಹೇಗೆ ಹಲ್ಲೆ ಆಯಿತು, ಅಫ್ಕೋರ್ಸ್ ನಿಮಗೆ ಒಂದಷ್ಟು ಮಾಹಿತಿಗಳು ಗೊತ್ತಾಗಿರಬಹುದು. ಚುನಾವಣೋತ್ತರ ಹಿಂಸಾಚಾರದಲ್ಲಿ ಗಾಯಗೊಂಡಂತಹ TMC ಕಾರ್ಯಕರ್ತರನ್ನ ಭೇಟಿ ಮಾಡೋದಕ್ಕೆ ಅಂತ ಅಭಿಷೇಕ್ ಬ್ಯಾನರ್ಜಿ 24 ಪರಗಣ ಜಿಲ್ಲೆಯ ಸೋನಾರ್ಪುರಕ್ಕೆ ಹೋದ ತಕ್ಷಣ ಏಕಾಏಕಿ ಜನ ಸುತ್ತುವರೆದು ಬಿಡ್ತಾರೆ. ಅವರ ಮೇಲೆ ಮೊಟ್ಟೆ, ಚಪ್ಪಲಿ ಎಲ್ಲ ಎಸೆಯೋದಕ್ಕೆ ಆರಂಭ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರನ್ನ ರಸ್ತೆಯಲ್ಲಿ ಹಿಡಿದೆಳೆದು ಹಲ್ಲೆಯನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಭಿಷೇಕ್ ಬ್ಯಾನರ್ಜಿಯನ್ನ ಚೋರ್ ಅಂದ್ರೆ ಕಳ್ಳ ಅಂತ ಘೋಷಣೆ ಕೂಡ ಕೂಗ್ತಾರೆ. ಕಾಲ ಹೇಗೆ ಬದಲಾಗುತ್ತೆ ನೋಡಿ. ನಾನು ಆಗ್ಲೇ ಹೇಳಿದ ಹಾಗೆ ಮೇ 4ರ ನಂತರ ಈ ಕಡೆ ಬಂದು ನೋಡಿ ಅಂತ ಧಮಕಿ ಹಾಕ್ತಾ ಇದ್ದಂತಹ ಅಮಿತ್ ಶಾ ಮೋದಿಜಿಯವರಿಗೆ ಗಂಡಸ್ತನದ ಪ್ರಶ್ನೆಯನ್ನ ಹಾಕಿದಂತಹ ಅಭಿಷೇಕ್ ಬ್ಯಾನರ್ಜಿ ಇವತ್ತು ಜನರಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಆತ್ಮರಕ್ಷಣೆಗೆ ಅಂತ ಕ್ರಿಕೆಟ್ ಹೆಲ್ಮೆಟ್ ಧರಿಸಿ ಓಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಇದಾದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನರೇಟಿವ್ ಶುರು ಆಗಬಿಡುತ್ತೆ. ಏನು? ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಓಕೆ, ಪ್ರಜಾಪ್ರಭುತ್ವದ ವಿಚಾರಕ್ಕೆ ಬರೋಣ. ಬಟ್ ಮೊದಲನೇದಾಗಿ ಇಲ್ಲಿ ಒಂದು ವಿಚಾರವನ್ನು ನಾವು ಕೇಳಲೇಬೇಕು. ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಲ್ಲಿ ಎಸೆಯಲ್ಪಟ್ಟಿದ್ದಂಥದ್ದು ಮೊಟ್ಟೆ ತಾನೆ, ಏನು ಕಲ್ಲು ಬಂಡೆ ಅಲ್ಲಲ್ವಾ. ಆದ್ರೆ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ರಾಹುಲ್ ಇಟಲಿಯಿಂದ ಹಿಡಿದು ಬಹಳಷ್ಟು ಮಂದಿ ಇದನ್ನ ಯಾವ ರೀತಿ ಬಿಂಬಿಸಿದ್ರು ಅಂತಂದ್ರೆ, ಯಾವ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಅಂತಂದ್ರೆ ಅಭಿಷೇಕ್ ಬ್ಯಾನರ್ಜಿಗೆ ಗಂಭೀರ ಗಾಯಗಳಾಗಿವೆ. ಆ ರೇಂಜ್ಗೆ ಎಲ್ಲರೂ ಟ್ವೀಟ್ ಅನ್ನೆಲ್ಲ ಮಾಡಿದ್ರು. ಬಟ್ ಏನು ಮಾಡೋದು, ಈ ನಾಟಕ ಹೆಚ್ಚು ಹೊತ್ತು ಮುಂದುವರಿಸೋದಕ್ಕಾಗಲಿಲ್ಲ. ಯಾಕಂದ್ರೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ವೈದ್ಯರು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಗಂಭೀರ ಗಾಯಗಳು ಆಗಲಿಲ್ಲ, ಆಸ್ಪತ್ರೆಗೆ ದಾಖಲಿಸುವಂತ ಅಗತ್ಯ ಕೂಡ ಇಲ್ಲ. ಹಾಗಾಗಿ ಏನೋ ಒಂದು ಮಾತ್ರ ಕೊಟ್ಟು ಮನೆ ಕಳಿಸ್ತಾರೆ. ಅಂಡ್ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಕೂಡ ಲೀಕ್ ಆಯಿತು, ಮಮತಾ ಬ್ಯಾನರ್ಜಿಗೆ ಸಂಬಂಧಪಟ್ಟಂತದ್ದು. ಏನು
We have done the wrong thing. Please remember what we have done for you. God will not excuse you. Out of your head to administration, put it. You forcefully would be mistreated. You never be treated. You should be exempt for it. Everybody will remember. This arrogance. Don't follow it up. Get to school yourself. You are running the hospital. Get to the doctor. Because BJP is in power. Tomorrow if their central government is not done, then to protect it. For your health, you should be safe and sound. ಆ ವಿಡಿಯೋದಲ್ಲಿ ಮಮತಾ ಬ್ಯಾನರ್ಜಿ ಆಸ್ಪತ್ರೆಯ ಸಿಇಒ ಪ್ರದೀಪ್ ಟಂಡನ್ ಅವರಿಗೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಆಸ್ಪತ್ರೆಗೆ ನೀವು ದಾಖಲಿಸಲೇಬೇಕು. ಬಟ್ ವೈದ್ಯರು ಹೇಳ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇಲ್ಲ, ಅವರು ಸಂಪೂರ್ಣವಾಗಿ ಬಹಳ ಚೆನ್ನಾಗಿ ಇದ್ದಾರೆ. ಹಾಗಿದ ಮೇಲೆ ನಾನು ಹೆಂಗ ಅವರನ್ನ ಆಸ್ಪತ್ರೆಗೆ ದಾಖಲಿಸ್ಲಿ, ಯಾಕೆಂತ ದಾಖಲಿಸ್ಲಿ ಕೇಳ್ತಾರೆ. ಎಕ್ಸ್ಪೋಸ್ ಆದ್ರೆ ಮಮತಾ ಬ್ಯಾನರ್ಜಿ. ಅದಕ್ಕಿಂತ ಇನ್ನೂ ಒಂದು ಮಜಾ ಏನಪ್ಪಾ ಅಂತಂದ್ರೆ ಮಮತಾ ಬ್ಯಾನರ್ಜಿ ಹೊರಗೆ ಬಂದು ಒಂದು ಮಾತನ್ನ ಹೇಳ್ತಾರೆ. ರಾಹುಲ್ ಇಟಲಿ ನನಗೆ ಕರೆ ಮಾಡಿ ಅಗತ್ಯ ಇದ್ರೆ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಚಿಕಿತ್ಸೆಗೆ ಹೈದರಾಬಾದ್ಗೆ ಕರ್ಕೊಂಡು ಹೋಗಬಹುದು ಅಂತಾನು ಹೇಳಿದ್ದಾರೆ, ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ ಹೊರಗೆ ಬಂದಿದ್ದೆ ತಡ. ಎಲ್ಲರದು ಒಂದೇ ಪ್ರಶ್ನೆ ಮಮತಾ ಬ್ಯಾನರ್ಜಿ ಅವರಿಗೆ. ಅಲ್ಲ, 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಆಡಳಿತವನ್ನು ನಡೆಸಿ ಬಂಗಾಳದಲ್ಲಿ ಒಂದು ಮೊಟ್ಟೆ ಎಸೆದಾಗ ಅದರ ಗಾಯಕ್ಕೆ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆಯನ್ನ ಕೂಡ ನಿಮ್ಮಿಂದ ನಿರ್ಮಾಣ ಮಾಡೋದಕ್ಕಾಗ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ವೀಕ್ಷಕರಿಗೊಂದು ಟ್ವಿಸ್ಟ್ ಇದೆ ಕೇಳಿ. ಈ ದಾಳಿಯ ಪ್ರಕರಣದಲ್ಲಿ ಸಣ್ಣ ಟ್ವಿಸ್ಟ್ ಅಲ್ಲ, ದೊಡ್ಡ ಟ್ವಿಸ್ಟ್. ಏನು? ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿಯನ್ನು ನಡೆಸಿದಂತಹ ಆರೋಪದಲ್ಲಿ 6 ಜನ ಏನು ಬಂಧಿತರಾದ್ರಲ್ವಾ, ಅವರು ಬಿಜೆಪಿ ಕಾರ್ಯಕರ್ತರಲ್ಲ, ಅವರು ಬಂಗಾಳದ ಸಾಮಾನ್ಯ ಜನರು ಅಲ್ಲ, ಅವರು ಟಿಎಂಸಿಯ ಮಾಜಿ ಶಾಸಕಿ ದೌಲಿ ಮೈತ್ರ ಅವರ ಆಪ್ತರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದರಲ್ಲೂ ಒಬ್ಬ ವ್ಯಕ್ತಿಯ ಹಳೆಯ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಯಾಕೆ? ಆ ಫೋಟೋಗಳಲ್ಲಿ ಆತ ಮಮತಾ ಬ್ಯಾನರ್ಜಿಯ ಫೋಟೋ ಇರುವಂತಹ ಟಿಎಂಸಿ ಪೋಸ್ಟರ್ಗಳ ಜೊತೆಗೆ ಆತ ಕಾಣಿಸ್ಕೊಂಡಿದ್ದಾನೆ. ಅಂದ್ರೆ ಟಿಎಂಸಿಯ ಆಪ್ತರು ಇವರು. ಸೊ ಈಗ ಇರುವಂತಹ ಪ್ರಶ್ನೆ, ಇದು ನಿಜವಾಗ್ಲೂ ಜನರ ಆಕ್ರೋಶದ ಸ್ಫೋಟನ ಅಥವಾ ಟಿಎಂಸಿಯ ಒಳಗಿನ ಬಣ ರಾಜಕೀಯ ಆಂತರಿಕ ಕಿತ್ತಾಟದ ಪರಿಣಾಮನ, ಅಥವಾ ಇಷ್ಟು ದೊಡ್ಡ ಚುನಾವಣಾ ಸೋಲಿನ ನಂತರ ಆ ಒಂದು ಸಹಾನುಭೂತಿಯನ್ನು ಗಿಟ್ಟಿಸಿಕೊಳ್ಳುವ ಸಲುವಾಗಿ ಇವ್ರುಗಳು ರೂಪಿಸಿರುವಂತಹ ಯೋಜನೆನ ಯಾವುದಾಗಿರಬಹುದು? ವೀಕ್ಷಕರ, ಮಮತಾ ಬ್ಯಾನರ್ಜಿ, ರಾಹುಲ್ ಇಟಲಿ ಎಲ್ಲರೂ ಕೂಡ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಕೂಗ್ತಾ ಇದ್ದಾರಲ್ವಾ. ಇವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಒಂದಷ್ಟು ತಿಂಗಳ ಹಿಂದೆ ಇದೇ ಮಮತಾ ಬ್ಯಾನರ್ಜಿ ಅವರ ಅಧಿಕಾರದಲ್ಲಿದ್ದಾಗ ಅವರದೇ ಬಂಗಾಳದಲ್ಲಿ ಬಿಜೆಪಿ ಸಂಸದರೊಬ್ಬರ ಮೇಲೆ ದೊಡ್ಡ ಮಟ್ಟದ ಹಲ್ಲೆ ನಡೆಯುತ್ತೆ. ಮಮತಾ ಬ್ಯಾನರ್ಜಿ ಅವತ್ತು ಏನ್ ಹೇಳಿದ್ರು ಗೊತ್ತಾ? ಇದೇನ್ ದೊಡ್ಡ ಗಂಭೀರ ವಿಚಾರ ಅಲ್ಲ. ಆದ್ರೆ ಇವತ್ತು ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಒಂದೆರಡು ಮೊಟ್ಟೆ ಬಿದ್ದ ತಕ್ಷಣ ಟಾಪ್ ಲೆವೆಲ್ ಕೇಸ್ ಆಗಿಬಿಡ್ತಲ್ವಾ. ಪಶ್ಚಿಮ ಬಂಗಾಳದಲ್ಲಿ 300ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ಕೊಲೆ ಆಯ್ತಲ್ವಾ. ಯಾಕೆ ಆಗ ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇರಲಿಲ್ವಾ? 20ಕ್ಕೂ ಹೆಚ್ಚು ಬಿಜೆಪಿ ನಾಯಕರ ಮೇಲೆ ದಾಳಿ ಆದಾಗ ಆಗ ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇರಲಿಲ್ವಾ? ಇದೇ ಬಂಗಾಳದಲ್ಲಿ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಮೇಲೆ ಕೂಡ ದಾಳಿ ನಡೆದಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾವನ್ನಪ್ಪಿದ್ದಾರೆ. ಯಾಕೆ ರಾಹುಲ್ ಇಟಲಿ ಅವರೇ? ಆಗ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇರಲಿಲ್ವಾ? ಆಗ ಯಾಕೆ ಯಾರು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಯಾಕೆ ಎತ್ತಲಿಲ್ಲ? ಯಾಕಂದ್ರೆ ಇವ್ರುಗಳಿಗೆ ಹೇಗೆ ಅಂತಂದ್ರೆ, ಪ್ರಜಾಪ್ರಭುತ್ವ ಅಂತಂದ್ರೆ ತಮ್ಮ ಕೈಯಲ್ಲಿ ಅಧಿಕಾರ ಇರುವಂತದ್ದು. ತಾವು ಅಧಿಕಾರ ಕಳ್ಕೊಂಡ ತಕ್ಷಣ, ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಪ್ರಜಾಪ್ರಭುತ್ವ ನೆನಪಾಗಬಿಡತ್ತೆ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಇವರಿಗೆ ಅರಿವಾಗಬಿಡತ್ತೆ. ವೀಕ್ಷಕರ, ಆಮೇಲೆ ಈ ಟಿಎಂಸಿ ನಾಯಕರು ಸೃಷ್ಟಿ ಮಾಡಿರುವಂತ ಈ ನಾಟಕವನ್ನ ಇವತ್ತಲ್ಲಿ ಜನ ಕೂಡ ನಂಬುತ್ತಾ ಇಲ್ಲ. ಪತ್ರಕರ್ತರೊಬ್ಬರಲ್ಲಿ ಕೇಳ್ತಾರೆ, ಸಂಸದರ ಮಟ್ಟದ ನಾಯಕರ ಮೇಲೆಲ್ಲ ದಾಳಿ ನಡೀತಾ ಇದೆಯಲ್ವಾ, ಅಂದ್ರೆ ಈ ಘಟನೆಯನ್ನ ದೊಡ್ಡದಾಗಿ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಬಂಗಾಳದ ಸಾಮಾನ್ಯ ಜನರು
ಅದಕ್ಕೆ ಹೆಂಗ್ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಕಳೆದ ಹಲವು ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಾಯಕರ ಮೇಲೆ ನಿರಂತರವಾಗಿ ದಾಳಿಗಳು ನಡೆದಾಗ ಇದೇ ರೀತಿಯಾದಂತಹ ಕಾಳಜಿಯನ್ನು ನೀವು ಯಾಕೆ ತೋರಿಸಲಿಲ್ಲ? ಟಿಎಂಸಿ ಕಾರ್ಯಕರ್ತರ ವಿರುದ್ಧ ಇಂತಹ ಆರೋಪಗಳು ಕೇಳಿ ಬಂದಾಗ ಯಾಕೆ ಇದೇ ರೀತಿಯಾದಂತಹ ಧ್ವನಿ ನಮಗೆ ಕೇಳಿ ಬಂದಿಲ್ಲ ಅಂತ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಎಂತ ಪರ್ಫೆಕ್ಟ್ ಕ್ವೆಶ್ಚನ್ ನೋಡಿ. ಅಂದ್ರೆ ಇದು ಪಶ್ಚಿಮ ಬಂಗಾಳದ ಜನರ ಜೊತೆಗೆ ಟಿಎಂಸಿ ವರ್ಷಗಳಿಂದ ನಡ್ಕೊಂಡು ಬಂದಂತಹ ಆ ರಾಜಕಾರಣದ ಪ್ರತಿಫಲ ಇದು. ಈಗ ಟಿಎಂಸಿ ನಾಯಕರು ಜನರ ಸಹಾನುಭೂತಿಯನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಮತಾ ಬ್ಯಾನರ್ಜಿ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಮಾಡ್ತಾ ಇದ್ರಲ್ವ ನಾಟಕ, ಈಗಲೂ ಅದೇ ಕೆಲಸ ಮಾಡುತ್ತೆ ಅಂತ ಅಂದುಕೊಂಡ್ರೆ ದೊಡ್ಡ ತಪ್ಪು. ಈಗ ಜನ ಸತ್ಯ ನ್ಯಾಯದ ಪರ ಇದ್ದಾರೆ ವಿನಃ ಇವರುಗಳ ನಾಟಕದ ಜೊತೆಗೆ ನಿಂತಿಲ್ಲ. ಟಿಎಂಸಿಯ 15 ವರ್ಷದ ಆಡಳಿತ ನೋಡಿ ಸಾಕಾಗಿ ಹೋಗಿದೆ ಇವರಿಗೆ. ಅಭಿಷೇಕ್ ಬ್ಯಾನರ್ಜಿ ಮೇಲಿನ ದಾಳಿಯ ಪ್ರಕರಣ ಇದೆಯಲ್ವಾ, ಅದರಲ್ಲಿ ಈಗ ಹೊರ ಬಂದಿರುವಂತಹ ಈ ದೊಡ್ಡ ಟ್ವಿಸ್ಟ್ ಇದೆಯಲ್ವಾ, ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಂತ ನಾನೇನು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಆಗಿರುವಂತಹ ದಾಳಿ ಸರಿ ಅಂತ ಹೇಳ್ತಾ ಇಲ್ಲ, ಅದು ತಪ್ಪೇ. ಆದರೆ ಈ ಘಟನೆಯಿಂದ ಹೊರಬಂದಂತಹ ಪ್ರಶ್ನೆಗಳನ್ನ ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ಅಸಲಿ ಸತ್ಯ ಏನನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗತ್ತೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಕಾಲ ಚಕ್ರ ತಿರುಗಿದಾಗ ಅಧಿಕಾರ ಇದ್ರೂ ಅಸಹಾಯಕರಾಗಬಿಡ್ತಾರೆ. ಇಷ್ಟು ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಅದು ಹೆಂಗಿತ್ತು ಅಂತಂದ್ರೆ ಇವತ್ತು ಜನ ರಿಯಾಕ್ಟ್ ಮಾಡ್ತಾ ಇದ್ದಾರಲ್ವಾ, ಅದೇ ಅವರ ಅಧಿಕಾರಕ್ಕೆ ಹಿಡಿದಂಥ ಕೈಗನ್ನಡಿ. ಇಷ್ಟು ವರ್ಷ ಮಮತಾ ಬ್ಯಾನರ್ಜಿ ತನಗೆ ಅಧಿಕಾರ ಇದೆ ಅಂತ ತನಗೆ ಬೇಕಾದನ್ನ ಮಾಡಿದ್ರು, ಜನರನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು, ನನ್ನದೇ ರಾಜ್ಯಭಾರ ಅಂತ ಮೆರೆದ್ರು. ಇವತ್ತು ಟೈಮ್ ಬಂದಿದೆ, ಜನರು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿಗೆ ದಾಳಿ ಆಯ್ತಲ್ವಾ, ಅಭಿಷೇಕ್ ಬ್ಯಾನರ್ಜಿ ಮೇಲೆ ದಾಳಿ ಆಯ್ತಲ್ವಾ, ಅಲ್ಲಿನ ಜನ ಯಾರು ಕೂಡ ಅಯ್ಯೋ ಪಾಪ ಅಂತ ಹೇಳ್ತಾ ಇಲ್ಲ, ಒಳ್ಳೇದೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರುಗಳು ಅಷ್ಟು ಕಾಡ್ಸಿದ್ದಾರೆ ಬಂಗಾಳದ ಜನರನ್ನ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.